1 ಗಂಟೆಗೆ 8 ಚಪಾತಿ ಮಾಡಿದ್ರೆ 8 ಲೇಡಿ ಸೇರಿಕೊಂಡು ಎಷ್ಟು ಚಪಾತಿ ಮಾಡ್ಬೋದು? 1 ಲೇಡಿ ಇದ್ರೆ ಗಂಡನ ಬೈಕೊಂಡು ಮಕ್ಕಳು ಬೈಕೊಂಡು ಪಟ 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 ಮಾಡಿಬಿಟ್ಟು ಸೀರಿಯಲ್ ಅಂತ ಮಾಡಿಬಿಟ್ಟು ಹಾಕಿಬಿಡ್ತಾರೆ. 8 ಜನ ಸೇರಿಕೊಂಡ್ರೆ ಅವ್ರು ಒಬ್ಬೊಬ್ಬರು ಮನೆಯ ಕಥೆಯನ್ನು ಡಿಸೈನ್ ಆಗಿ ಅವರವರ ಇದನ್ನ ಹೇಳ್ಕೊಳ್ಳೋ ಹೊತ್ತಿಗೆ 8 ಗಂಟೆ ಆಗುತ್ತೆ. ಆ 8 ಗಂಟೆನಲ್ಲಿ ಚಪಾತಿ ಇದ್ದು ರೊಟ್ಟಿ ಇಟ್ಟಾಗ್ಬಿಟ್ಟಿರ್ತಾರೆ. ಗೊತ್ತಾಯ್ತಾ? ಅದನ್ನ ಹೇಳಬೇಕು, ಒಂದು ಮಾಡಲ್ಲ ಅಂತ ಹೇಳ್ತಾರೆ. 8 64 ಹೇಳ್ತಾರೆ, ಅಥವಾ ಜಾಸ್ತಿ ಮಾಡ್ಬೋದು 80 ಹೇಳ್ತಾರೆ, 90 ಹೇಳ್ತಾರೆ. ನಮ್ಮ ಗುಂಡ ಏನು ಹೇಳ್ತಾರೆ ಅಂದರೆ ಒಂದು ಮಾಡಲ್ಲ ಅಂತ ಹೇಳ್ತಾರೆ. ನಾಟ್ಯಶಾಸ್ತ್ರದಲ್ಲಿ ಶೃಂಗಾರ ಮತ್ತು ಹಾಸ್ಯ ಬಹಳ ಪ್ರಮುಖವಾದಂಥ ರಸಗಳು. ನೀವು ಎಲ್ಲೇ ಟ್ರೈ ಮಾಡಿ 1000 ವಿಡಿಯೋ ಹಾಕಿದರೆ ಎಲ್ಲವೂ ಕೂಡ ದೇವ್ರ ಮೇಲೆ ಇರ್ತದೆ ನೋಡ್ಬಿಟ್ರೆ ಹಾಸ್ಯ ಶೃಂಗಾರ ಇರೋದೇ ಇಲ್ಲ. ಯಾಕೆ ಇಲ್ವಾ ಹಾಕಿದ್ರೆ ಇದೆ, ಅದನ್ನು ಗುರುತಿಸಿ. ಯಾಕಂದರೆ ಲಿಟ್ರೇಚರ್ ಕೊಡ್ತಾರೆ. ತುಂಬ ಜನ ಡ್ಯಾನ್ಸರ್ಸಿಗೆ ಕೊರತೆ ಏನಂದರೆ, ಒಂದು ಸಾಹಿತ್ಯದ ನಾಲೆಡ್ಜ್ ಇಲ್ಲದೆ ಇರುವಂಥದ್ದು, ವ್ಯಾಕರಣವನ್ನು ತಿಳ್ಕೊಳ್ದೇ ಇರುವಂಥದ್ದು. ಒಂದು ಹಾಡಿಗೆ ನೀವು ಕೊರಿಯೋಗ್ರಫಿ ಅಥವಾ ಡ್ಯಾನ್ಸು ಟೀಚ್ ಮಾಡ್ತೀರಿ ಅಂದರೆ ಆ ಸಾಹಿತ್ಯದ ಹಿನ್ನೆಲೆ ಇವುಗಳ ಅರಿವು ಇರಬೇಕು. ಅದು ಇಲ್ಲ ಅಂತಂದರೆ ಕರೆಕ್ಟಾಗಿ ಮೀನಿಂಗ್ಫುಲ್ಲಾಗಿ ಆ ಹಾಡನ್ನು ಕೊಡೋಕ್ಕಾಗಲ್ಲ. ಹಾಡನ್ನು ಆಯ್ಕೆ ಮಾಡಿಕೊಂಡ್ರೆ ಒಂದೊಂದು ಅಕ್ಷರ, ಒಂದೊಂದು ಪದ, ಒಂದೊಂದು ಸಾಲು ಅದು ಏನು ಅರ್ಥ ಕೊಡುತ್ತದೆ, ಅದರ ಭಾವಾರ್ಥ ಏನು, ಅದರ ಸೂಕ್ಷ್ಮ ಅರ್ಥ ಏನು, ಅದು ಸ್ಥಾಯಿ ಭಾವ, ಸಂಚಾರಿ ಭಾವ ಇವೆಲ್ಲ ಕಂಡುಕೊಂಡಿಲ್ಲ ಅಂತಂದರೆ ಡ್ಯಾನ್ಸನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ, ಸರಿಯಾಗಿ ಕೊರಿಯೋಗ್ರಾಫ್ ಮಾಡೋಕ್ಕಾಗಲ್ಲ. ಪ್ರತಿ ಡ್ಯಾನ್ಸು, ಪ್ರತಿ ಹಾಡು ಒಂದು ಮೆಸೇಜನ್ನು ಕೊಡ್ತಾ ಇರುತ್ತೆ. ರಾಧಾಕೃಷ್ಣ ನೃತ್ಯ ನೀವು ತಗೊಂಡಾಗ ನೀವು ಭಕ್ತಿ ರಸದಲ್ಲಿ ಅದನ್ನು ಮಾಡೋಕ್ಕಾಗೋದಿಲ್ಲ. ಭಕ್ತಿ ರಸ ಅಲ್ಲ, ಭಕ್ತಿ ಸಂಚಾರ ಭಾವ ಅಂತ. ಶೃಂಗಾರವನ್ನು ಹೇಳಬೇಕಂತಂದರೆ ಅಲ್ಲಿ ವೇದನೆಯೂ ಇದೆ, ಭಕ್ತಿನೂ ಇದೆ. ನಾವು ಈ ಅರ್ಥಗಳನ್ನೆಲ್ಲ ನಾವು ತಿಳ್ಕೊಳ್ದೇ ಇರ್ತದೆ ಆ ಎಮೋಷನ್ಸನ್ನು ಕೊಡೋಕ್ಕಾಗಲ್ಲ. ತುಂಬ ಜನಿಗೆ ಹಾಡುಗಳ ಏನೇ ಗೊತ್ತಿರ್ತಾರೆ, ಬರೀ ಯಾವುದು ಆ ಬೀಟ್ಸ್ಗಳ ಮೇಲೆ ಇದ್ರ ಮೇಲೆ ಡಾನ್ಸ್ ಮಾಡ್ತಾರೆ. ತುಂಬ ಜನ ಟೀಚರ್ಸ್ಗೆ ಅದನ್ನು ಕಲಿಸೋದು ಗೊತ್ತಿಲ್ಲ. ಹಾಡಿಗೆ ಆ ನಾಲೆಡ್ಜ್ ಎಲ್ಲಿ ಸಿಗುತ್ತೆ ಅದನ್ನೆಲ್ಲ ನಾವು ತಿಳ್ಕೊಬೇಕು. ಅದನ್ನೆಲ್ಲ ತಿಳ್ಕೊಂಡಿದ್ರೆ ಪರಿಪೂರ್ಣವಾಗಿ ಡಾನ್ಸನ್ನು ಮಾಡ್ಕೊಳಕ್ಕಾಗಲ್ಲ. ಒಮ್ಮೆ ವಿ ಸೀತಾರಾಮಯ್ಯವರು ಗುಂಡಪ್ಪನವ್ರ ಮನೆಗೆ ಬರ್ತಾರೆ. ಗುಂಡಪ್ಪನವರು ಅವರು ಮಹಾನ್ ಮೇಧಾವಿ, ಕನ್ನಡ ಸಾರಸ್ವತ ಲೋಕದ ಮಹಾನ್ ಮೇಧಾವಿ. ಅವರು ರಾಮಾಯಣ, ಮಹಾಭಾರತ, ಗೀತೆ ಎಲ್ಲದ್ರ ಬಗ್ಗೆ ಬಹಳ ಅದ್ಭುತವಾಗಿ ತಿಳ್ಕೊಂಡಿದ್ರು. ಆದರೆ ಅವರು SSLC ಪಾಸ್ ಆಗಿಲ್ಲ. ಅವರು ಅದು ದೊಡ್ಡ ವಿಷಯ ಅಲ್ಲ. ಅವ್ರ ಮನೆಗೆ ವಿ ಸಿ ಅವರು ಬರ್ತಾರೆ, ವಿ ಸೀತಾರಾಮಯ್ಯ ಅಂತ. ಅವರು ಪ್ರಕಾಂಡ ಸಾಹಿತ್ಯ. ಅವರು ಬಂದಾಗ ಅವ್ರು ಭಾಳ ಕೋಪದಿಂದ ಬರ್ತಾರೆ ಗುಂಡಪ್ಪನವ್ರ ಮನೆಗೆ. ಅವ್ರಿಗೂ ಗುಂಡಪ್ಪನವ್ರಿಗೆ ಯಜಮಾನ್ರು ಅಂತ ಕರೆಯೋದು. ಯಜಮಾನ್ರೆ ನಿಮ್ಮ ಶ್ರೀರಾಮ ಸರಿ ಇಲ್ಲ, ನಮ್ಮ ಸೀತವ್ವಗೆ ತಕ್ಕನಾದ ಗಂಡ ಅಲ್ಲ, ಶ್ರೀರಾಮ ಸರಿ ಇಲ್ಲ. ಈಗಷ್ಟೇ ನಾನು ಸುಂದರಕಾಂಡವನ್ನು ಓದ್ಕೊಂಡು ಬಂದಿದ್ದೀನಿ. DVಜಿಯವರು ಏನಾಯಿತು ಅಂತ ಕೇಳ್ತಾರೆ. ಅವ್ರ ಕೋಪ ಗೊತ್ತಾಗ್ಬಿಡುತ್ತೆ ಅವರಿಗೆ. ಏನಾಯಿತು? ಒಂದು ಸರಿ ಆಗಲೇ ಪರೀಕ್ಷೆ ಮಾಡಿದ್ದಾನೆ ಸೀತವ್ವನ್ನ. ಮತ್ತೆ ಸ್ವಲ್ಪ ಪರೀಕ್ಷೆ ಮಾಡ್ತೀನಿ ಅಂತಾನೆ. ನಿಮ್ಮ ಶ್ರೀರಾಮ ನಮ್ಮ ಸೀತವ್ವನಿಗೆ ತಕ್ಕನಾದ ಗಂಡ ಅಲ್ಲ ಅಂತಾರೆ. ಏನಾಯಿತು? ಭೂಮಿ ಒಳಗೆ ಹೋಗುವಾಗ ಮುಂದಿನ ಜನ್ಮ ಅನ್ನೋದಿದ್ರೆ ನೀನೇ ಒಂದು ಗಂಡ ಅಂತ ಹೇಳಿದ್ರು. ಹೇಳ್ದ. ಸೀತಾ ಬಗ್ಗೆ ತಕರಾರಿಲ್ಲ, ನಿಂದೇನು ತಕರಾರು ಅಂತ ಕೇಳಿದ್ರು. ನೀವು ಇದನ್ನು ಹಾಸ್ಯವಾಗಿರುವಂಥ ಫಿಲಾಸಫಿ ಅಂತ ತಗೋಬೋದು. ಅಂದರೆ ಇದನ್ನು ರಾಜಹಾಸ್ಯ ಅಂತ ಕರಿತಾರೆ. ಇದನ್ನೆಲ್ಲ ನಾವು ಅಂತ ನಕ್ಕು ಮಾಡುವಂಥ ಹಾಸ್ಯ ಇರಲ್ಲ, ರಾಜಹಾಸ್ಯ ಇರೋದು. ಭರತನಾಟ್ಯಂನಲ್ಲಿ ನಾವು ಬಳಸಿಕೊಳ್ಳುವಾಗ ಇಂತಹ ರಾಜಹಾಸ್ಯಗಳನ್ನು ನಾವು ನೋಡಬೇಕು. ಎಷ್ಟು ಸಾಹಸವಂತ ನೀ ಬಲವಂತ. ಅದರಲ್ಲಿ ನೀವು ನೋಡಿದರೆ ತುಂಬ ಭಕ್ತಿ. ಅದು ವಿದ್ಯಾಭೂಷಣರು ಹಾಡಿದಂತ ಅವರು ಈ ಹಾಡಿನಲ್ಲಿ ಸಾಮಾನ್ಯ ಎಷ್ಟು ದುಡ್ಡು ಕೊಟ್ಟರು ಅವ್ರು ಹಾಡೋರಲ್ಲ. ಅದು ನಿಮಗೆ ಎಷ್ಟು ಹಾಸ್ಯ ಇದೆ. ಇಡೀ ಹನುಮಂತ ಅವನ ಸಾಹಸದ ಇದನ್ನು ಹೇಳ್ತಾರೆ. ಎಷ್ಟು ಹೊತ್ತು ಅದನ್ನು ನೀವು ಇಂಟರ್ಪ್ರಿಟ್ ಮಾಡಬೇಕಿದ್ರೆ ನೀವು ರಾಜಹಾಸ್ಯವನ್ನು ಮಾಡಬೇಕು. ನೀವೆಲ್ಲ ಆಂಜನೇಯ ನೀವು ಕೋತಿಕ ತೋರ್ಸೋಕ್ಕಾಗಲ್ಲ. ಆಂಜನೇಯ 4 ವೇದಗಳನ್ನು ತಿಳ್ಕೊಂಡವರು. ಈಕ್ವಲ್ ಟು ಶಿವನಷ್ಟು ಸರಿಸಮವಾಗಿರುವಂಥವ್ರು ಯಾರು? ಆಂಜನೇಯ ನೀವು ತೋರ್ಬೇಕಿದ್ರೆ ಎಲ್ಲೋ ಹಿಂಗಂದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಈ ರಾಜಹಾಸ್ಯ ಇದನ್ನು ಯಾಕೆ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಕೆಲವೊಮ್ಮೆ ಆ ಹಾಸ್ಯನೂ ಈ ಪಬ್ಲಿಕ್ಕು ಅದನ್ನು ಮಾಡಬೇಕಾಗುತ್ತೆ. ಈ ಗಂಭೀರ ಹಾಸ್ಯವನ್ನು ನಾವು ಭರತನಾಟ್ಯದಲ್ಲಿ ನಾವು ಕಂಡ್ಕೋಬೇಕು. ಅದು ಮಾಡೋದು ಅಷ್ಟು ಸುಲಭ ಅಲ್ಲ. ನಗು ಭಾಳ ಇಂಪಾರ್ಟೆಂಟು. ನಗು ಸಾಗಿದ ಮಧು. ಒಂದು ನಾಯಿ ಯಾರು ಬೆಳಗಿನ ಜಾವದ ಸ್ವಲ್ಪ ಕನಸಲ್ಲಿ ಬರೋದು, ಅದು ಬಂದ್ಕೊಂಡು ಹೋಗು ಅಂತ ಹೊಡ್ಕೊಳ್ಳೋದು.
ಅವನಿಗೆ ಪ್ರಾಬ್ಲಮ್ ಆಗೋಯ್ತು. ಏನು ನಾ ಹಿಂಗೆ ಹೊಡ್ಕೊಳ್ತವೆ, 3 ತಿಂಗಳಾಯ್ತು 4 ತಿಂಗಳಾಯ್ತು ಹೋಗು ಅಂತಲೇ ಹೊಡ್ಕೊಳ್ತಾರೆ. ಹಾಂ ಸರ್, ಇವನು ಫ್ರೆಂಡ್ ಹತ್ರ ಕೇಳ್ತಾರೆ, ನೋಡು ಹಿಂಗೆ ನಾನು ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಾಯಿ ಒಂದು ಪ್ರತಿದಿನ ಕಿವಿನ ಭೋ 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 ಅಂತದ್ದು. ಏನು ಕೆಲಸ ಮಾಡು, ದೇವಸ್ಥಾನಕ್ಕೆ ಹೋಗುವ, ಕಾಲಭೈರವ ದೇವಸ್ಥಾನಕ್ಕೆ ಅಥವಾ ಇದು ದತ್ತಾತ್ರೇಯ ದೇವಸ್ಥಾನಕ್ಕೆ ಎಲ್ಲ ಹೋಗಬಾರ್ದು. ಅವನು ದೇವಸ್ಥಾನಕ್ಕೆ ಹೋದ, ಹಕ್ಕೆ ಹೋಗ್ಕೊಂಡ, ಊರಲ್ಲಿರೋ ಎಲ್ಲ ದೇವಸ್ಥಾನಕ್ಕೆ ಹೋದ, ಆ ನಾಯಿ ಕೂಗೋ ತಪ್ಪು ಇಲ್ಲ. ಮತ್ತು ಯಾರು ಹೇಳ್ತಾರೆ ಡಾಕ್ಟರ್ ಹೋಗ್ಬಾರ್ದು, ಡಾಕ್ಟರ್ಗೆ ಹೋದ, ಅಲ್ಲೆಲ್ಲ ಸ್ಕ್ಯಾನ್ ಮಾಡ್ಬೋದು, ಚೆಕ್ ಮಾಡ್ಬೋದು, ಎಲ್ಲ ಬಂತು, ಇಲ್ಲಪ್ಪ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಆಮೇಲೆ ಡಾಕ್ಟರ್ ಹೇಳಿದ್ರು, ನೋಡು ನಿನಗೆ ದೈಹಿಕವಾಗಿ ಏನೂ ಪ್ರಾಬ್ಲಮ್ ಇಲ್ಲ, ನಿನಗೆ ಸೈಕಾಲಜಿಕಲ್ ಪ್ರಾಬ್ಲಮ್ ಇಲ್ಲ, ಸೈಕಾಟ್ರಿಸ್ಟ್ ಹತ್ರ ಹೋಗ್ಬೇಕು ಅಂತ. ಸೈಕಾಟ್ರಿಸ್ಟ್ ಹತ್ರ ಹೋದ, ಸೈಕಾಟ್ರಿಸ್ಟ್ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿದ, ಏನೂ ಪ್ರಾಬ್ಲಮ್ ಇಲ್ಲ, ನಾಯಿ ಹೆಂಗೆ ಇದೆ ಅದು ತೋರಿಸು ಅಂತಂದ. ಅದಕ್ಕೆ ಕಾಲು ಹಿಂಗೆ ಕೂಡುತ್ತೆ, ಕೈ ಹಿಂಗೆ ಮಾಡ್ಕೊಂಡಿದೆ, ನಾಲ್ಗೆ ಫುಲ್ ಬಿಟ್ಟಿದೆ, ಬಿಳಿ ಕಪ್ಪು ಕೂದಲು, ಇದು ಒಂದು ಇದು ಹಾಕಿದ್ದಾರೆ, ಬೆಲ್ಟ್ ಹಾಕಿದ್ದಾರೆ ಅಂತ. ಇದೇ ಫೋಟೋನಂತ ಒಂದು ಫೋಟೋ ತೋರಿಸ್ತಾರೆ. ಹೌದು ಸರ್, ಕರೆಕ್ಟ್ ಹೀಗೆ ನಿಂತಿರ್ತದೆ, ನಾಯಿ ಹೀಗೆ ಇದೆ, ಇದೇ ಥರ ಕೂದಲು, ಇದೇ ನಾಯಿ ಅಂತ ಹೇಳ್ತಾರೆ. ಸಿಂಡಿಕೇಟ್ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೆ ಯಾಕಂತಾರೆ. ಹಾಗೆ ಹೌದು ಡಾಕ್ಟರ್ ಅಂತ ಹೇಳ್ತಾರೆ. ಎಷ್ಟು ತಗೊಂಡಿದೆಯಾ? 5,000 ತಗೊಂಡಿದ್ದೀನಿ. ಎಷ್ಟು ಕಟ್ಟಿದೆ? 2,000 ಕಟ್ಟಿದ್ದೀನಿ. ನಾಳೆ ಹೋಗಿ 3,000 ಕಟ್ಟಿ ಬಾ, ಆಮೇಲೆ ಇದು ನಾಯಿ ಬರಲ್ಲ ಅಂತ ಹೇಳಿ ಮಾನದಿನ ಹೋಗಿ ಕಟ್ತಾನೆ, ನಾಯಿ ಕನ್ಸಲ್ಲಿ ಬರಲ್ಲ. ಹಾರ ಪುರ ಎಲ್ಲ ತಗೊಂಡ್ಬಿಟ್ಟು ಡಾಕ್ಟರ್ ಬಂದು ನಮಸ್ಕಾರ ಮಾಡಿ, ಡಾಕ್ಟ್ರೇ ನಾಯಿ ಬರ್ತಾ ಇದ್ದಾರೆ ಅಂತೇಳಿ ಹಾರ ಪುರ ಇರ್ತದೆ. ಯಾಕೆ ಕರೆಕ್ಟಾಗಿ ಹೆಂಗೆ ಗೊತ್ತಾಯ್ತು ಅಂದ್ರೆ ನಂದು ಅದೇ ಅನುಭವ ಅಂದರು.